ಹೀಗೆ ಟ್ಯಾಕ್ಸ್ ನೋಟಿಸ್ ವಿರುದ್ಧ ಈಗ ಬೇಕರಿ ಕಾಂಡಿಮೆಂಟ್ಸ್ನ ಮಾಲೀಕರು ಸಾಕಷ್ಟು ರೊಚ್ಚಿಗೆದ್ದಿದ್ದಾರೆ. ಕೆಲವೊಂದಷ್ಟು ಜನ ಹರಿದಾಗ್ತಾ ಇರುವಂಥ ದೃಶ್ಯಗಳನ್ನು ನೋಡಿದ್ವಿ. ಕೆಲವೊಂದಷ್ಟು ಜನ ಬರೀ ಕ್ಯಾಶ್ ಮಾತ್ರ ತಗೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಜುಲೈ 25ನೇ ತಾರೀಕು ಬೇಕರಿ ಮತ್ತು ಕಾಂಡಿಮೆಂಟ್ಸ್ನ ಬಂದ್ ಮಾಡುವಂಥ ಎಚ್ಚರಿಕೆ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಸಭೆ ನಡೆಸಿ ಮಾಲೀಕರು ಒಂದು ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಬಂದ್ ಮಾಡ್ತೀವಿ ಅಂತ ಹೇಳಿ ಸರ್ಕಾರಕ್ಕೆ ಜುಲೈ 24ರವರೆಗೆ ಡೆಡ್ಲೈನ್ ಕೊಡ್ತೀವಿ. ಇದ್ರ ಬಗ್ಗೆ ಏನಾದರೂ ಕ್ರಮ ಕೈಗೊಂಡ್ರೆ ಸರಿ, ಇಲ್ಲ ಅಂತ ಹೇಳಿದ್ರೆ ನಾವು 25ನೇ ತಾರೀಕು ಬಂದ್ ಮಾಡ್ತೀವಿ ಅಂತ ಹೇಳಿ ಟ್ಯಾಕ್ಸ್ ಕಟ್ಟೋದಕ್ಕೆ ಜುಲೈ 21ರವರೆಗೆ ಇಲಾಖೆ ಗಡುವು ಕೊಟ್ಟಿದೆ. ಬ್ಯಾಂಕಿನವರಾಗಲಿ ಅಥವಾ ಫೋನ್ ಪೇ ಗೂಗಲ್ ಪೇ ಯಾರು ಏನು ಮಾಹಿತಿ ಕೊಟ್ಟಿಲ್ಲ. ಈಗ ಸಡನ್ ಆಗಿ ನಮಗೆ ನೋಟಿಸ್ ಬಂದಿದೆ, ನೀವು ನೋಡಪ್ಪ ಇಷ್ಟು ಟ್ಯಾಕ್ಸ್ ಕಟ್ಟಿದ್ಯಾ, ಇಷ್ಟು ಟ್ರಾನ್ಸಾಕ್ಷನ್ ಮಾಡಿದ್ಯಾ, ಇಲ್ಲಿ ನೋಡಿ ಇಷ್ಟು ಬಂದಿದೆ, ನನಗೆ ಇಷ್ಟು ಕಟ್ಟಬೇಕಂತ ಬಂದಿದೆ. 41,43,873 ರೂಪಾಯಿ. ನಾವು ಮಾಡೋದು ಸಣ್ಣ ಪುಟ್ಟ ಬಿಸ್ನೆಸ್, ಒಂದು 10ರಿಂದ 15 ಸಾವಿರ ಬಿಸ್ನೆಸ್ ಮಾಡ್ತೀವಿ. ಅದರಲ್ಲಿ ನಮಗೆ ಬರೋದು ಒಂದು 99% ಫೋನ್ ಪೇ ಗೂಗಲ್ ಪೇ, ಕ್ಯಾಶ್ ಅಂತ ಬರುವುದೇ ಇಲ್ಲ. ಅಲ್ಲಿ 1% ಕ್ಯಾಶ್ ಬರಲ್ಲ. 5 ದಿನ ಮುಂಚೆ ಒಂದು ನೋಟಿಸ್ ಬಂತು ವಾಟ್ಸಪ್ ಮುಖಾಂತರ. ನಾವು ಒಂದು ಜ್ಯೂಸ್ ಅಂಗಡಿ ಇಟ್ಕೊಂಡಿದ್ದೀವಿ, ಜ್ಯೂಸ್ ಅಂಡ್ ಕಾಂಡಿಮೆಂಟ್ಸು, ಇದು ಸಿಗರೇಟ್ ಕೂಡ ಇದೆ, ಲೇಸು ಕುರ್ಕುರೆ ಮತ್ತೊಂದು ಹಣ್ಣು ಎಲ್ಲ ಇಟ್ಕೊಂಡಿದ್ದೀವಿ ಸರ್. ಇದಕ್ಕಿದ್ದಂಗೆ ಒಂದು ನೋಟಿಸ್ ಬಂದಿದೆ. ಅದು GST ಕಡೆಯಿಂದ ನೋಟಿಸ್ ಅಂತ ಇದೆ. ನಾವು ₹1 ಕೂಡ ಬೆಂಕಿ ಬಣ್ಣ ತಗೊಂಡ್ರು, ₹1 ಹಣ್ಣು ತಗೊಂಡ್ರು ಫೋನ್ ಪೇ ಮಾಡ್ತಾರೆ. ಈಗ ಗೊತ್ತಿದ್ದಂಗೆ ಡಿಜಿಟಲ್ ಇಂಡಿಯಾ ಅಂತ ಹೇಳಿದ್ದಾರೆ ಇವರು, ಎಲ್ಲದೂ ಫೋನ್ ಪೇಲೇ ಮಾಡ್ತಾರೆ. ನಮ್ಗೆ ಗೊತ್ತಿಲ್ಲ. ಇದಕ್ಕೆ ನೋಟಿಸ್ ಬಂದಾಗ ಅದರಲ್ಲಿ GST ಬಿಲ್ ಒಂದು ಕಟ್ಟಬೇಕಂತ 39,64,964 ಬಂದಿದೆ. ಹಾಂ, ಇದು ನಾನು ಚಿಕ್ಕದಾಗಿ ಬೇಕರಿ ಇಟ್ಕೊಂಡಿದ್ವಿ. ನಾವು ಗಂಡ ಹೆಂಡ್ರು ಇಬ್ರು ಬೇಕರಿಯಲ್ಲೇ ಇರೋದು. ಇಬ್ರಿಗೂ ಟ್ಯಾಕ್ಸ್ ಬಂದಿದೆ. 39 ಲಕ್ಷ ಚಿಲ್ಲರೆ ಸಮಥಿಂಗ್ ಅಲ್ಲಿ ಬಂದಿದೆ ಸರ್. ಅದನ್ನ ಹೆಂಗ್ ಕಟ್ಲಿ? ನಾವು ಚಿಕ್ಕ ಮಕ್ಕಳನ್ನ ಹಾಕೊಂಡು ಕಾಲಡಿ ಹಾಕೊಂಡು ನಾವು ಬೇಕರಿಯಲ್ಲಿ ಜೀವನ ನಡೆಸ್ತಾ ಇರೋರು. ಇಷ್ಟನ್ನ ಯಾಕೆ ನಾವು ಕಟ್ಟಬೇಕು? ಪೇಟಿಎಂ ಅವರಾಗ್ಲಿ ಫೋನ್ ಪೇ ಅವರಾಗ್ಲಿ ನಮ್ಗೆ ಯಾರು ಹೇಳಲಿಲ್ಲ, ನಿಮ್ಗೆ ಈ ಥರ ಟ್ಯಾಕ್ಸ್ ಬರುತ್ತೆ, ನೀವು ಟ್ರಾನ್ಸಾಕ್ಷನ್ ಮಾಡಬೇಡಿ, ಕಮ್ಮಿ ಮಾಡಿ. ಏನು ನಮ್ಗೆ ಗೊತ್ತಿಲ್ಲ. ನಮ್ಗೆ ₹1 ಮ್ಯಾಚ್ ಬಾಕ್ಸ್ ತಗೊಂಡ್ರು ಫೋನ್ ಪೇನೇ ಮಾಡ್ತಾರೆ. ಅದು ನಮ್ಗೇನು ಹೇಳಕ್ ಬಂದೇ ಇಲ್ಲ. ನಮ್ಮ ಮನಸ್ಸಿಗೆ ನಮ್ಮಲ್ಲಿ ಚೇಂಜ್ ಇಲ್ಲ. ನಮ್ಗೆ ವ್ಯಾಪಾರ ಇರೋದನ್ನ ನಾವು ತೋರಿಸ್ಬೇಕಾಗತ್ತೆ ಸರ್. ನಾವು 5 ವರ್ಷದಿಂದ ಫಸ್ಟ್ ನಾವು ಲಾಸ್ ಆಗ್ಬಿಟ್ಟು ತಿರ್ಗಾ ನಾವು ಒಂದು ಚಿಕ್ಕದಾಗ ಒಂದು ಅಂಗಡಿ ಮಾಡ್ಕೊಂಡಿರೋದು. ನಮ್ಗೆ ಆಲ್ರೆಡಿ ಕಟ್ಟಬೇಕಾಗಿರೋದು 42 ಲಕ್ಷ ಸಮಥಿಂಗ್ ಅಲ್ಲಿ ಬಂದಿದೆ. ಅದು ಏನ್ ಮಾಡೋದಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಸರ್. ನಮಸ್ತೆ, ನಾವೊಂದು ಕಾಂಡಿಮೆಂಟ್ಸ್ ವ್ಯಾಪಾರಸ್ಥರು ಸರ್. ಈಗ ನಮ್ಮ ಈಗ UPI ಬಳಸೋದ್ರ ಬಗ್ಗೆ ಈಗ ಟ್ಯಾಕ್ಸ್ ಎಲ್ಲ ಕಡೆ ಬಂದಿದೆ. ನಮಗೆ ಭಯ ಆಗ್ತಾ ಇದೆ. ಈಗ ನಮಗೆ ಈ ಒಂದು 10-15 ಸಾವಿರ ರೂಪಾಯಿ ವ್ಯವಹಾರ ಬಿಟ್ಟರೆ ನಮಗೊಂದು 2,000 ರೂಪಾಯಿ ಹಂಗೆ ಸಿಗುತ್ತೆ. ಆ 2,000 ರೂಪಾಯಿ ನಾನು ಮನೆ ಬಾಡಿಗೆ ಕಟ್ಟಿ, ಅಂಗಡಿ ಬಾಡಿಗೆ ಕಟ್ಟಿ, ಹುಡುಗರ ಸಂಬಳ ಕೊಟ್ಟು ನಮ್ಮ ಊಟದೆಲ್ಲ ಆದಮೇಲೆ ನಮಗೇನೂ ಇಲ್ಲ ಸರ್. 20 ಲಕ್ಷ 30 ಲಕ್ಷ ಸಂಬಳ ಇದು ಟ್ಯಾಕ್ಸ್ ಬರ್ತಾ ಇದೆ ಇದು ಎಲ್ಲ ಕಡೆನೂ. ನಮಗೆ ಭಯ ಆಗ್ತದೆ ಸರ್. ನಾವು ಈ ವ್ಯಾಪಾರ ಮಾಡೋಕ್ಕೆ ಭಯ ಆಗ್ತಾ ಇದೆ. ನಾವು ವ್ಯಾಪಾರ ನಿಲ್ಲಿಸಬೇಕು ಅಂತ ಇದು ಮಾಡ್ತೀನಿ ಸರ್. ಬೇರೆ ಸರ್ UPI ಈ ವ್ಯಾಪಾರ ಮಾಡಿದ್ರೆ ನಮ್ಗೆ ಸಿಕ್ಕೋದು ಅಷ್ಟೇ. UPI ಬಳಸ್ಬಿಟ್ಟು ನೀವು ಈ ಥರ ಟ್ಯಾಕ್ಸ್ ಕೊಟ್ಟರೆ ನಾವು ಹೇಗೆ ಬಳಸಬೇಕು ಅಂತ ನಾವು ಯೋಚನೆ ಮಾಡ್ತಾ ಇದ್ದೀನಿ ಸರ್. ಸರ್, ಈಗ ನಮ್ಮ ಸ್ನೇಹಿತರಿಗೆಲ್ಲವರೆಗೂ ನೋಟಿಸ್ ಬಂದಿದ್ದಾರೆ. ಅವ್ರಿಗೆ 30 ಲಕ್ಷ 40 ಲಕ್ಷ ಬಂದಿದ್ದಾರೆ. ಈಗ ನಮಗೂ ಬರುತ್ತೆ ಅಂತ ಅವ್ರು ಹೇಳ್ತಾ ಇದ್ದೀನಿ. ಅದಕ್ಕೆ ನಮ್ಗೆ ಭಯ ಆಗ್ತಾ ಇದೆ. ನಾವು ಕೇರಳದಿಂದ ಬಂದು ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೀನಿ. ಸುಮಾರು ವರ್ಷದಿಂದ ನಾವು ಮಾಡ್ತಾ ಇದ್ದೀನಿ. ಈ ಥರ ಈಗ ಒಂದೇ ಸಲ ಈಗ ಇಂಟ್ರೆಸ್ಟ್ ಏನು ಕೊಟ್ಟಿಲ್ಲ. 21, 24, 25 ಈಗ 4 ವರ್ಷದಿಂದ ಒಂದೇ ಸಲ ಕಟ್ಟಿ ಅಂತ ಹೇಳ್ಬಿಟ್ಟು ಈಗ ಅವ್ರಿಗೆ ಬಂದಿದ್ದಾರೆ. ನಮ್ಮ ಸ್ನೇಹಿತರಿಗೂ ನಮ್ಗೆ ಬರುತ್ತೆ, ಖಂಡಿತ ಒಂದೇ ಬರುತ್ತೆ. ಯಾಕೆಂದರೆ ಅದಕ್ಕೆ ನಮ್ಗೆ ಭಯ ಆಗ್ತಾ ಇದೆ. ನಾವು ಹೆಂಗೆ ಜೀವನ ಮಾಡೋದು, ಹೆಂಗೆ ಅಂಗಡಿ ಬಾಡಿಗೆ ಕಟ್ಟೋದು, ಹೆಂಗೆ ಮನೆ ಬಾಡಿಗೆ ಕಟ್ಟೋದು, ಹೆಂಗೆ ಮಕ್ಕಳು ಫೀಸ್ ಹೆಂಗೆ ಕಟ್ಟೋದು ಅಂತ ಅರ್ಥ ಆಗ್ತಾನೆ ಇಲ್ಲ ಸರ್. 50 ಲಕ್ಷ ಅಂತ ಕೊಟ್ಟಿದ್ದಾರೆ ಸರ್. ನಾವು ತಲಗಾಡಿಲಿ ಹೂ ವ್ಯಾಪಾರ ಮಾಡೋದು. 50 ಲಕ್ಷ ನೀವು ಕಟ್ಟಬೇಕು, ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು ಅಂತ 2 ನೋಟಿಸ್ ಕೊಟ್ಟಿದ್ದಾರೆ ಸರ್. ಯಾವಾಗ ಬಂತು ಸರ್ ನೋಟಿಸ್? 1 ತಿಂಗಳಿಂದ ಒಂದು ಬಂತು, ಇನ್ನೊಂದು ವಾಟ್ಸಪ್ಪಿಂದಾನೇ ಕಳಿಸಿದ್ರು ಸರ್. ಯಾವಾಗ ಕಳಿಸಿದ್ರು? 1 ವಾರ ಆಯ್ತು ಸರ್. ಏನು ಹೇಳ್ತಾ ಇದ್ದಾರೆ? ಭೇಟಿಯಾಗಿಲ್ಲ. ಒಂದ್ಸಲ ಹೋಗಿದ್ವಿ ಸರ್. ನೀವು ಆಡಿಟ್ ಕರ್ಕೊಬನ್ನಿ ಅಂತ ಹೇಳಿದ್ರು ಸರ್ ಅವರು. ನೆಕ್ಸ್ಟ್ಗೆ ಬಂದು ಇದು ಮಾಡಲಿಲ್ಲ ಅಂದರೆ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬೇಕರಿ ಮತ್ತು ಕಾಂಡಿಮೆಂಟ್ಸ್ ಮಾಲೀಕರಿಗೆ ಕಮರ್ಷಿಯಲ್ ಟ್ಯಾಕ್ಸ್ ಇಲಾಖೆಯಿಂದ ಬಂದಿರುವಂತಹ ಒಂದು ನೋಟಿಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಮಾಲೀಕರುಗಳು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಷ್ಟೊಂದು ಲಕ್ಷ ನಮಗೆ ಟ್ಯಾಕ್ಸ್ ಕಟ್ಟಿ ಅಂತ ಹೇಳಿ ನೋಟಿಸ್ ಕೊಟ್ಟರೆ ನಾವು ಎಲ್ಲಿಗೆ ಹೋಗಬೇಕು? ನಮ್ಮ ವ್ಯಾಪಾರ ವಹಿವಾಟೇ ಇಷ್ಟಾಗೋದಿಲ್ಲ. ಅಂಥದ್ರಲ್ಲಿ ನಾವು ಇಷ್ಟೊಂದು ಲಕ್ಷ ಹೇಗೆ ಕಟ್ಟೋಣ ಅಂತ ಹೇಳಿ ತಮ್ಮ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ತಳ್ಳುಗಾಡಿ ವ್ಯಾಪಾರಿಗಳಿಗೂ ಕೂಡ ಬಿಸಿ ಮುಟ್ಟಿದೆ. ಹೂವಿನ ವ್ಯಾಪಾರಿಗಳಿಗೂ ಕೂಡ ಈ ತೆರಿಗೆ ಇಲಾಖೆ ನೋಟಿಸನ್ನು ಜಾರಿ ಮಾಡಿದೆ. 52 ಲಕ್ಷ ಪಾವತಿಸೋದಕ್ಕೆ ಅಧಿಕಾರಿಗಳು ಕೊಟ್ಟಿರುವಂತಹ ನೋಟಿಸ್ ಇದೆ. ಉಳ್ಳಾಳದಲ್ಲಿರುವಂತಹ ಹೂವಿನ ವ್ಯಾಪಾರಿ ಸೋಮೇಗೌಡ ಅಂತ ಹೇಳಿ ಒಬ್ರು, ಅವ್ರಿಗೆ ಬಂದಿರೋ ನೋಟಿಸ್ ಇದು. 10 ವರ್ಷದಿಂದ ಹೂವಿನ ವ್ಯಾಪಾರ ಮಾಡ್ತಾ ಇದ್ದೀನಿ ನಾನು. ಸೊ 1 ತಿಂಗಳ ಹಿಂದೆ ಒಂದು ನೋಟಿಸ್ ಕೊಟ್ಟರು, ಟ್ಯಾಕ್ಸ್ ಕಟ್ಟಬೇಕು ನೀವು, ಕಮರ್ಷಿಯಲ್ ಟ್ಯಾಕ್ಸ್ ಅಂತೇಳಿ. ಎಲ್ಲಿಂದ ಹಣ ಕಟ್ಟೋದು ಸ್ವಾಮಿ ನಾವು ಅಂಥೇಳಿ ಸೋಮೇಗೌಡ ಅವರು ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ತಳ್ಳೋ ಗಾಡಿ ವ್ಯಾಪಾರಿಗಳು
ಅವ್ರಿಗೂ ಕೂಡ ಈಗ ತೆರಿಗೆ ಇಲಾಖೆ ಶಾಕ್ ಕೊಟ್ಟಿದೆ. ಯಾಕಂದರೆ ಇವರೆಲ್ಲರೂ ಕೂಡ ಡಿಜಿಟಲ್ ಪೇಮೆಂಟನ್ನು ತೊಗೊಳ್ತಾ ಇದ್ರು, ಎಲ್ರಿಗೂ ಕೂಡ ಸ್ಕ್ಯಾನ್ ಮಾಡಿ ಪೇ ಮಾಡ್ತಾರೆ. ಅಕೌಂಟಲ್ಲಿ ಟ್ರಾನ್ಸಾಕ್ಷನ್ ಗೊತ್ತಾಗ್ತಾ ಇದೆ, ಎಷ್ಟು ಇವರು ವಹಿವಾಟು ಆಗ್ತಾ ಇದೆ ಇವರಲ್ಲಿ ಅಂತ. ಸೊ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವ್ರು ಹೇಳೋ ಪ್ರಕಾರ ಯಾರ್ಯಾರ್ದು ವಾರ್ಷಿಕ 40 ಲಕ್ಷ ವಹಿವಾಟು ಇರುತ್ತೋ ಅದಕ್ಕಿಂತ ಮೇಲ್ಪಟ್ಟು ಅಥವಾ 40 ಲಕ್ಷ, ಸೊ ಅವರೆಲ್ಲರೂ GST ಕಟ್ಟಲೇಬೇಕಾಗುತ್ತೆ, GST ತೊಗೊಳ್ಳೇಬೇಕು ಅವರು ಅಂತ. ಸೊ ಇದು ಸಾಕಷ್ಟು ಜನ ವ್ಯಾಪಾರಿಗಳು ಮಾಡಿಲ್ಲ ಸಹಜವಾಗಿ. ಈಗ ಒಂದು ಪತ್ರಿಕಾ ಪ್ರಕಟಣೆ ಹೊರಡಿಸಿರೋ ಪ್ರಕಾರ ಅವ್ರು ಹೇಳೋದು, ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಂದ ಹೇಳೋದು 90% ಕಟ್ತಾರೆ, 10% ಅಷ್ಟೇ ಈ ಥರದ ಸಮಸ್ಯೆಗಳಾಗ್ತಾ ಇದೆ ಅನ್ನುವಂಥದ್ದನ್ನು ಹೇಳ್ತಾರೆ. ಫೇಕ್ ಇದೆ ಅಂದ್ಬಿಟ್ಟು ಅದರಿಂದ ನಾನೇನೋ ಇದು ಮಾಡ್ಕೊಂಡಿರಲಿಲ್ಲ. ಮತ್ತು ತಿರ್ಗಾ ಕಾಲ್ ಬಂತು, GST ಆಫೀಸಿಂದ ಕಾಲ್ ಮಾಡ್ತಾ ಇದ್ದೀರಿ, ನಿಮಗೆ ಈ ಥರ ಇದು ಬಂದಿದೆ ಟ್ಯಾಕ್ಸು, ನೀವೇನು ಪೇಮೆಂಟ್ ಏನಕ್ಕೆ ಇದು ಮಾಡಿಲ್ಲ ಅಂತ ಬಂದು ಇನ್ಫಾರ್ಮ್ ಮಾಡಿಲ್ಲ ಅಂತ. ನಮಗೇನು ಗೊತ್ತಿರಲಿಲ್ಲ ಇದ್ರ ಬಗ್ಗೆ ಮಾಹಿತಿ, ಯಾರು ಏನು ಹೇಳಿಲ್ಲ ನಮಗೆ. ಸೊ ಇನ್ನೊಂದು ಸ್ವಲ್ಪ ದಿವಸ ಆಗಿದ್ಮೇಲೆ ನನಗೆ ಮನೆಗೆ ನೋಟಿಸ್ ಬಂತು. ನೋಟಿಸ್ ನೋಡಿ, ಇದೆ ನೋಟಿಸ್ ಬಂದಿದೆ. ನಾನು ಸರಿ ಆಮೇಲೆ ಕನ್ಫರ್ಮ್ ಮಾಡಿಕೊಂಡೆ ಇದು ನಿಜ ಇರ್ಬೋದು ಅಂತ. ಆಮೇಲೆ GST ಆಫೀಸ್ಗೆ ಹೋಗಿದ ತಕ್ಷಣ ಅವ್ರು ಇದ್ಕೊಂಡು ಈ ಥರ ಸರ್ ನಾನು ಈ ಥರ ಹಾಲಂಗಡಿ ಇಟ್ಟಿರೋದು, ನಾನು ತಿಂಗಳಿಗೆ 20,000 ಮಾಡ್ತೀನಿ, 20,000 ಮಾಡಿದ್ರೆ ನನಗೆ ಸಿಗೋದೇ 2,000, ಅದರಲ್ಲೂ ಕರೆಂಟ್ ಬಿಲ್ಲು ನೀರು ಬಿಲ್ ಅಂತ ಹೋದ್ರೆ ಸಿಗೋದೇ 1,800 ರೂಪಾಯಿನೋ, ಇದೆಲ್ಲ 52,54,000 ನನಗೆ ಇದು ಮಾಡಿದ್ದೀರಾ, ನಾನು ಎಲ್ಲಿಂದ ಹೋಗಲಿ ಸರ್, ಏನು ಮಾಡಲಿ ಏನಂತ ನನಗೆ ಗೊತ್ತಿಲ್ಲ ಸರ್ ಅಂದಿದ್ದಕ್ಕೆ ಹೋಗ್ಬಿಟ್ಟು ಇದನ್ನು ಸ್ಟೇಟ್ಮೆಂಟ್ ತೊಗೊಂಬನ್ನಿ, ನಿಮ್ಮದು ಸ್ಟೇಟ್ಮೆಂಟ್ ತೊಗೊಂಬನ್ನಿ, ನಾನು ಇದು ಮಾಡಿ ಅಂತ ಹೇಳಿ ಕಳಿಸಿದ್ದಾರೆ ಸರ್ ನನಗೆ. ಸರ್ ನಾನು ಒಂದು 3 ವರ್ಷದಿಂದ ಮಾಡ್ತಾ ಇದ್ದೀನಿ ಸರ್. 3 ವರ್ಷ ಆಯ್ತು ಇವಾಗ. ಸರ್ ಇಲ್ಲ ಸರ್, ಅಷ್ಟಾಗಿದ್ರೆ ನಾನು ಏನಕ್ಕೆ ಸರ್ ಇಲ್ಲಿ ನಿಂತ್ಕೊಂತ ಇದ್ದೆ, ಇಷ್ಟೊತ್ತು ಕಾರು ಗೀರು ಅಂದ್ಕೊಂಡು ಆರಾಮಾಗಿರ್ತಾ ಇದ್ನಲ್ಲ ಸರ್ ನಾನು. ಅಷ್ಟಾಗಿದ್ರೆ ನಾವು ಏನಕ್ಕೆ ಈ ಪರಿಸ್ಥಿತಿಯಲ್ಲಿ ನಾವು ಇರಬೇಕಾಗಿತ್ತು ಸರ್. ಸರ್ ಡೈಲಿ ಸಂಪಾದನೆ ಅಂದರೆ ಒಂದು 20,000 ರಿಂದ 25,000 ಆಲ್ ಸೇಲ್ ಆಗುತ್ತೆ ಸರ್. 20 ರಿಂದ 25 ಆಲ್ ಸೇಲ್ ಆದರೆ ನಮಗೆ ಸಿಗೋದು 5.5 ರೂಪಾಯಿ, ಒಂದು 100 ರೂಪಾಯಿಂದ, ಅಂದರೆ 5% ಸಿಗುತ್ತೆ. ಅಮ್ಮ ಅಂದ್ರೆ ಒಂದು 2,000-2,500 ಬರುತ್ತೆ ಸರ್. ಅದರಲ್ಲಿ ನಾವು ಕರೆಂಟ್ ಬಿಲ್ಲು, GST ಕರೆಂಟ್ ಬಿಲ್, ವಾಟರ್ ಬಿಲ್ಲು ಮತ್ತು ಪೇಮೆಂಟ್ಸ್ ಅದು ಇದು ಅಂತ ಮಾಡೋದ್ರಲ್ಲೇ ಹೋಗ್ಬಿಡ್ತದೆ. ನಮಗೆ ಜಾಸ್ತಿ ಫೋನ್ಪೇಯಿಂದನೇ ಸರ್ ಕ್ರೆಡಿಟ್ ಆಗೋದು ಅಮೌಂಟು. ಸಡನ್ನಾಗಿ ಈ ಥರ ನಮಗೆ ಕಳಿಸಿದ್ರೆ ನಾವೆಲ್ಲಿ ಹೋಗ್ಲಿ ಹೇಳಿ. ಏನು ಮಾಡಬೇಕು ಅಂದ್ಕೊಂಡಿದ್ದೀವಿ ಸರ್? ಏನು ಮಾಡಬೇಕಂತ ಏನೂ ಐಡಿಯಾನೇ ಇಲ್ಲ ಸರ್ ನಮಗೆ, ಏನು ಮಾಡ. ಇದು ವ್ಯಾಪಾರಿಯ ಅಳಲು. ಅವ್ರು ಹೇಳ್ತಾ ಇದ್ರು, ಈಗ ಹಾಲಿನ ವ್ಯಾಪಾರ ನಾವು ಮಾಡ್ತೀವಿ ಅಂತೇಳಿ. ಅವ್ರು ಹೇಳೋ ಪ್ರಕಾರ ನಮಗೆ ಏನು ದಿನಕ್ಕೆ ಒಂದು 2-2.5 ಸಾವಿರ ರೂಪಾಯಿ ಆಗುತ್ತೆ, ಅದರಲ್ಲೂ ಕೂಡ ಖರ್ಚುಗಳಿರುತ್ತೆ, ಅದೆಲ್ಲ ತೆಗೆದ್ರೆ 1,000 ರೂಪಾಯಿ ಉಳಿಬೋದು ಅಪ್ಪಪ್ಪ ಅಂದರೆ. ತಿಂಗಳಿಗೆ ಒಂದು 30,000 ರೂಪಾಯಿ ಲೆಕ್ಕಕ್ಕೆ ಬರುತ್ತೆ. ಸೊ ನಾವೆಲ್ಲಿಂದ 40 ಲಕ್ಷ ವಹಿವಾಟನ್ನು ಮಾಡ್ತೀವಿ? ಸೊ ನಮಗೆ ಯಾಕೆ ಈ ಥರ ಲಕ್ಷಾಂತರ ರೂಪಾಯಿ ನೋಟಿಸ್ ಕೊಟ್ಟಿದ್ದಾರೆ, ಕಟ್ಟಿ ಟ್ಯಾಕ್ಸ್ ಅಂತ ಹೇಳಿ ಅನ್ನೋವಂಥದ್ರ ಬಗ್ಗೆ ವ್ಯಾಪಾರಿಗಳು ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ಬಟ್ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ ಹೇಳೋದು, ಓಕೆ ನೀವೇನಾದರೂ ನಿಮಗೆ ಆ ಥರದ್ದು ಫಾಲ್ಸ್ ಆಗಿ ಬಂದಿದೆ ಅಥವಾ ನಿಮಗೇನೋ ಹೆಚ್ಚು ಬಂದಿದೆ ಟ್ಯಾಕ್ಸಿಗಿನ ನೋಟಿಸ್ ಅಂತ ಹೇಳಿದ್ರೆ, ನೀವು ನಿಮ್ಮ ವಹಿವಾಟಿನ ರೆಸಿಟನ್ನ ಎಲ್ಲವನ್ನೂ ಕೂಡ ತೊಗೊಂಡು ಬನ್ನಿ ನೀವು ಕಚೇರಿಗೆ, ನಾವು ಪರಿಶೀಲನೆ ಮಾಡ್ತೀವಿ, ಹಾಗೇನಾದರೂ ತೊಂದರೆ ಆಗಿದ್ರೆ ಅದನ್ನು ಸರಿಪಡಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಈಗ ವರ್ತಕರು 24ನೇ ತಾರೀಕು ತನಕ ನೋಡಿ 25ಕ್ಕೆ ಬಂದ್ ಮಾಡ್ತೀವಿ ಅಂತಲೂ ಕೂಡ ಡಿಸೈಡ್ ಮಾಡಿದ್ದಾರೆ.